ಎಲ್ಲರಿಗೂ ನಮಸ್ಕಾರ. ಇದು ಊಟಿದು ಸೆಕೆಂಡ್ ಡೇ ವಿಡಿಯೋ ಆಗಿರುತ್ತೆ. ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಅಂತ ಹೇಳ್ತೀನಿ. ಫಸ್ಟಿಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದೆ ಬೊಟಾನಿಕಲ್ ಗಾರ್ಡನಿಗೆ. ಅಲ್ಲೇನು ಅಷ್ಟು ಫ್ಲವರ್ಸ್ ಅಥವಾ ಏನೋ ನೋಡುವಂಥದ್ದು ಏನಿರಲಿಲ್ಲ. ಅದಕ್ಕೆ ಬೆಸ್ಟ್ ಅನ್ನೋದಾದರೆ ನಮ್ಮ ಕರ್ನಾಟಕ ಸಿರಿ ತೋಟಗಾರಿಕೆನೇ ತುಂಬಾ ಚೆನ್ನಾಗಿತ್ತು. ಅಲ್ಲಲ್ಲಿ ಸ್ವಲ್ಪ ಡೆಕೋರೇಷನ್ ಅಥವಾ ಫ್ಲವರ್ಸ್ ಎಲ್ಲ ನೀಟಾಗಿ ಚೆನ್ನಾಗಿತ್ತು. ನಮ್ಗೆ ಅದು ತುಂಬ ಇಷ್ಟ ಆಯಿತು. ಇದಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಬರೀ ಗ್ಲಾಸ್ ಹೌಸಲ್ಲಿ ಅಷ್ಟೇ ಫ್ಲವರ್ಸು ಅಷ್ಟೇ ಇದ್ದಿದ್ದು, ಇನ್ನು ಹೊರಗಡೆ ಅಂತೂ ಏನೂ ಇರಲಿಲ್ಲ. ಸರಿ, ಅಲ್ಲಿಂದ ಬೇಗನೆ ನೋಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ, ನಾವು ವಾಪಸ್ ರಿಟರ್ನ್ ಮೈಸೂರಿಗೆ ಆಗೋ ಪ್ಲ್ಯಾನ್ ಆಗಿಬಿಟ್ಟಿತ್ತು. ಯಾಕೆಂದರೆ ನೈಟೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ನಾನು ಇಲ್ಲ ಹೊರಟ್ಬಿಡೋಣ ಅಂತ. ಬಟ್ ಮಾರ್ನಿಂಗ್ ಸ್ವಲ್ಪ ಲೈಟಾಗಿ ಬಿಸಿಲಿತ್ತು. ನೋಡೋಣ ಇದೇ ಥರ ಬಿಸಿಲಿದ್ರೆ ಇದ್ದು ಹೋಗೋಣ ಅಥವಾ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ ಮಳೆ ಬರ್ತಾಯಿತ್ತು ಹೋಗ್ತಾಯಿತ್ತು. ಒಂದು 10 ನಿಮಿಷ ಫುಲ್ ಜೋರು ಮಳೆ, ಒಂದು 10 ನಿಮಿಷ ಫುಲ್ ಬಿಸಿಲು, ಈ ಥರನೇ ಆಗ್ತಿತ್ತು. ಸೊ ಈ ಥರ ಆದರೆ ಬೇಡ, ನೆಕ್ಸ್ಟ್ ಟೈಮ್ ಪಾಪು ಬಿಟ್ಟು ಯಾವಾಗಾದರೂ ಬರೋಣ ಅಂದ್ಕೊಂಡು ಹೊರಟ್ಬಿಟ್ವಿ. ಇನ್ನು ಪಾಪು ಗಾರ್ಡನಲ್ಲಿ ಫುಲ್ ಆಟ ಆಡ್ತಿದ್ದ. ಅವನಿಗೇನೋ ಒಂಥರ ಖುಷಿ ಆಗ್ತಿತ್ತು. ಸೊಪ್ಪೆಲ್ಲ ಕಿತ್ಕೊಂಡು ಕಡ್ಡಿ ಎಲ್ಲ ಕಿತ್ಕೊಂಡು ಆಟ ಆಡ್ತಿದ್ದ. ಇನ್ನು ಅಲ್ಲಿಂದ ಹೊರಟಿದ್ದೆ ನಾವು ಟೀ ಫ್ಯಾಕ್ಟ್ರಿಗೂ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೂ. ಅಲ್ಲಿ ಮಾಮೂಲಿ ವ್ಯೂ ಸೆಂಟರ್ ಇರುತ್ತಲ್ಲ, ವ್ಯೂ ಪಾಯಿಂಟ್, ಅಲ್ಲಿ ನಿಂತ್ಕೊಂಡು ನೋಡಿದರೆ ಊಟಿ ಫುಲ್ ಕಾಣಿಸುತ್ತೆ ಅಂತಾರೆ. ಅಷ್ಟೇನು ಕಾಣಿಸ್ಲಿಲ್ಲ. ಸರಿ ಅಂದ್ಕೊಂಡು ಇನ್ನು ಟೀ ಫ್ಯಾಕ್ಟ್ರಿಗೆ ಹೊರಟ್ವಿ. ಟೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಂಗೆ ಒಂಥರ ಸ್ಮೆಲ್ಲು. ನನಗೆ ಆ ಸ್ಮೆಲ್ಲು ಒಂಚೂರು ಇಷ್ಟ ಆಗಲಿಲ್ಲ. ನನಗೆ ಹೋಗ್ತಾ ಇದ್ದಂಗೆ ತಲೆನೋವು ಬಂದುಬಿಡ್ತು. ಈ ಕೋನ್ ಪುಡಿ ಇರುತ್ತಲ್ಲ, ಮೆಹಂದಿ ಪುಡಿ, ಆ ಥರ ಏನೋ ಒಂಥರ ಸ್ಮೆಲ್ಲು. ಮೆಹಂದಿ ಹಾಕ್ಕೊಂಡ್ರೆ ಆ ಸ್ಮೆಲ್ ಬರೋಲ್ಲ, ಬಟ್ ಅದಿನ್ನೂ ಜಾಸ್ತಿನೇ ಸ್ಮೆಲ್ಲಿತ್ತು. ಸರಿ ಅಂದ್ಕೊಂಡು ಹೋದ್ವಿ. ನಲ್ಲೆಲ್ಲ ಸ್ಕ್ಯಾನ್, ಪರ್ ಹೆಡ್ 20 ರೂಪೀಸ್. ಕ್ಯಾಶ್ ಕೂಡ ಎಲ್ಲೂ ತೊಗೊಳ್ಳೇ ಇಲ್ಲ, ಸ್ಕ್ಯಾನಿಂಗೇ ಇಲ್ಲ. ಸರಿ ಅಂದ್ಕೊಂಡು ಹೊರಟ್ವಿ. ಇನ್ನು ಅಲ್ಲೆಲ್ಲ ಹೇಗೆ ಮಾಡ್ತಾರೆ ಏನು ಅಂತ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ವೀಡಿಯೋ ಮಾಡಿದ್ದೀನಿ, ನೀವು ಹೇಗೆ ಏನು ಅಂತ ನೋಡ್ಕೊಂಡು ಬನ್ನಿ ವೀಡಿಯೋದಲ್ಲಿ, ಆಮೇಲೆ ಸಿಗ್ತೀನಿ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಹಾಗಾಗಿ ಟೀ ಫ್ಯಾಕ್ಟ್ರಿ ಎಲ್ಲ ನೋಡಿಕೊಂಡು ಹೊರಗಡೆ ಎಕ್ಸಿಟ್ ಆಗಬೇಕಾದ್ರೆ ಅಲ್ಲೇ ಟೇಸ್ಟಿಗೆ ಅಂತ ಕೂಡ ಟೀ ಕೊಡ್ತಾರೆ ಫ್ರೀಯಾಗಿ. ನಾನು ತಗೊಂಡೆ ನೋಡೋಣ, ಟೇಸ್ಟ್ ನೋಡೋಣ ಅಂತ. ಬಟ್ ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಏನಂದರೆ ಒಂಥರ ಹಾಲು ಜಾಸ್ತಿ ಆಗಿರೋ ಥರ ಇತ್ತು, ನನಗಿಷ್ಟ ಆಗಲಿಲ್ಲ. ಸೊ ಅಲ್ಲೇ ಬಿಟ್ಟು ಬಂದುಬಿಟ್ಟೆ. ಇನ್ನು ಹೊರಗಡೆ ಬಂದ ತಕ್ಷಣ ಟೀ ಪುಡಿ ಎಲ್ಲ ಮಾರ್ತಿರ್ತಾರೆ ಅಲ್ಲೇ. ಗ್ರೀನ್ ಟೀ, ಆರೆಂಜ್ ಟೀ,
ಆಮೇಲೆ ಚಾಕ್ಲೇಟ್ ಟೀ, ಸ್ಟ್ರಾಂಗ್ ಟೀ ಅಂತ ಏನೇನು ಟೀ ಪುಡಿನೂ ಇತ್ತು. ನಾನು ಕೇಳೇ ಇರಲಿಲ್ಲ, ಫಸ್ಟ್ ಟೈಮ್ ಕೇಳಿದ್ದು ಚಾಕ್ಲೇಟ್ ಟೀ ಪುಡಿ ಅಂತಲೂ ಇರುತ್ತೆ ಅಂತ. ಸರಿ ನಾನು ಅಲ್ಲೇನೂ ತೊಗೊಳ್ಳಿಲ್ಲ, ಯಾಕೆಂದರೆ ನಾವು ಮನೇಲಿ ಯಾರೂ ಅಷ್ಟು ಟೀ ಕುಡಿಯೋಲ್ಲ. ನಾನು ಒಬ್ಬಿ ಅಂತೂ ಕುಡಿಯೋದೇ ಇಲ್ಲ. ಸೊ ಹಾಗಾಗಿ ನಾನು ಅಲ್ಲೇನೂ ತೊಗೊಳ್ಳಿಲ್ಲ. ಇನ್ನು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಅಲ್ಲೇನಂದರೆ ಹೇಗೆ ಮಾಡ್ತಾರೆ ಏನೂ ಗೊತ್ತಿಲ್ಲ. ಜಸ್ಟ್ ಹೀಗೆ ಶೋ ಆಗ್ತಿತ್ತು, ಹಿಂಗೆ ಚಾಕ್ಲೇಟ್ ತಿರುಗೋದು ಅಥವಾ ಇಲ್ಲಿ ಹೇಗೆ ಏನು ಅನ್ನೋದು ಏನೂ ಗೊತ್ತಿಲ್ಲ. ಟೇಸ್ಟಿಗೆ ಒಂದು 2 ಚಾಕ್ಲೇಟ್ ಕೊಟ್ಟರು. ಹೊರಗಡೆ ಬಂದು ತೊಗೊಳ್ಳಿ ಅಂತ ಇರ್ಬೋದು. ಬಟ್ ಚೆನ್ನಾಗಿತ್ತು ಚಾಕ್ಲೇಟ್ ಮಾತ್ರ. ಅಲ್ಲಿ ಯಾವ ಥರ ಮಾಡ್ತಾರೆ ಏನು ಅಂತ ಗೊತ್ತಾಗಲಿಲ್ಲ. ಸರಿ ಅಂತ ಅದು ಬಿಟ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಫುಲ್ ರಶ್. ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ಸೇಮ್ ಟೀ ಪುಡಿ ಹೇಗೆ ಮಾಡ್ತಿದ್ರು ಟೀ ಫ್ಯಾಕ್ಟ್ರಿಯಿಂದ ಆಚೆ ಬಂದಾಗ, ಇನ್ನು ಇಲ್ಲಿ ಆಚೆ ಬಂದ ತಕ್ಷಣ ಚಾಕ್ಲೇಟ್ ಫ್ಯಾಕ್ಟ್ರಿಯಿಂದ ಆಚೆ ಬಂದ ತಕ್ಷಣ ಫುಲ್ ಚಾಕ್ಲೇಟ್ ತುಂಬ ವೆರೈಟಿ ಚಾಕ್ಲೇಟ್ಸ್ ಎಲ್ಲ ಇತ್ತು. ನಾನು ಕೆಲವೊಂದು ಚಾಕ್ಲೇಟ್ಸ್ನ ಮನೆಗೆ ತೊಗೊಂಡು ಬಂದೆ. ಇನ್ನು ನೆಕ್ಸ್ಟು ನಾವು ಅಲ್ಲಿಂದ ಹೊರಟಿದ್ದೆ ಪಯಕ್ಕರ ಫಾಲ್ಸಿಗೆ. ತುಂಬಾ ಚೆನ್ನಾಗಿದೆ. ಹೋಗ್ತಾ ಆನ್ ದ ವೇನೂ ಒಳ್ಳೆ ಕ್ಲೈಮೇಟ್, ಒಳ್ಳೆ ವೆದರು. ಇನ್ನು ಹೊರಟ್ವಿ, ರೀಚ್ ಆದ್ವಿ ಪಯಕ್ಕರ ಫಾಲ್ಸಿಗೆ. ಮಳೆ ಸ್ಟಾರ್ಟ್ ಆಯಿತು. ನಾವೆಲ್ಲೇ ಹೋದ್ರೂ ನಮ್ಮನ್ನ ಮಳೆನೇ ವೆಲ್ಕಮ್ ಮಾಡುತ್ತೆ ಅನ್ನೋದೇನೋ ಒಂಥರ. ಬಟ್ ಪಾಪು ಇದ್ದ, ಅದೊಂದು ಸ್ವಲ್ಪ ಭಯ. ಮಳೇಲಿ ನಿಂತ್ಬಿಟ್ರೆ ಶೀತ ಜ್ವರ ಆಗಿಬಿಡತ್ತೆ ಅನ್ನೋ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಲ್ವ ಯಾರಿಗಾದರೂ. ನಾವು ಎಲ್ಲ ಛತ್ರ ಎಲ್ಲ ಹಾಕ್ಕೊಂಡು, ಸ್ವೆಟರ್, ಟೋಪಿ ಎಲ್ಲ ಹಾಕ್ಕೊಂಡು ಹೊರಟ್ವಿ. ಬಟ್ ಆ ಫಾಲ್ಸ್ ಇರೋದೆಲ್ಲೋ ನಾವು ಕಾರ್ ಪಾರ್ಕ್ ಮಾಡಿದ್ದೆಲ್ಲೋ, ಯಾಕೆಂದರೆ ತುಂಬಾ ರಶ್ ಇತ್ತು. ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬಂದ್ವಿ. ಇನ್ನು ಟಿಕೆಟು ಅಲ್ಲಿ ಪರ್ ಹೆಡ್ ಎಷ್ಟಂತ ಮರ್ತುಬಿಟ್ಟಿದ್ದೀನಿ, ನೆನಪಿಲ್ಲ. ಸರಿ ಅಂದ್ಕೊಂಡು ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನನಗಂತೂ ತುಂಬಾ ಖುಷಿ ಆಯಿತು. ಸೀರಿಯಸ್ಲಿ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ವೆದರಿಗೆ, ಆ ಮಳೆ ಬರ್ತಿದ್ದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಲ್ಲರೂ ತುಂಬ ಖುಷಿಪಟ್ಟರು, ತುಂಬ ಎಂಜಾಯ್ ಮಾಡಿದ್ವಿ. ಇನ್ನು ಬೈರ ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ದ. ಅವ್ನು ಬಿಟ್ಟರೆ ಸಾಕು ನೀರಿಗೆ ಹೋಗೋ ಮಟ್ಟಿಗೆ ಅವನು ನೀರಿಗೇ ಕೈ ತೋರಿಸ್ತಿದ್ದ. ಅವನು ಅಷ್ಟು ಎಂಜಾಯ್ ಮಾಡ್ತಿದ್ದ. ಇನ್ನು ಫಾಲ್ಸ್ ಎಲ್ಲ ನೋಡಿಕೊಂಡು ಅಲ್ಲೇ ಲೋಕಲಲ್ಲಿ ಕೂಡ ಊಟ ಮಾಡ್ಕೊಂಡು ಬಂದ್ವಿ. ಯಾಕೆಂದರೆ ಅಲ್ಲೆಲ್ಲೂ ಇನ್ನು ಹೋಟೆಲ್ ಅಂತೇನು ಸಿಗೋಲ್ಲ, ಲೋಕಲಲ್ಲೇ ಹೋಟೆಲ್ಸ್ ಇರುತ್ತಲ್ಲ. ಸೊ ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟಾಗಲೇ 3:30-4 ಆಗಿತ್ತು. ಸೊ ಇನ್ನು ಕತ್ಲೆ ಆಗೋಷ್ಟರಲ್ಲಿ ಮನೆ ಸೇರ್ಕೊಳ್ಳೋಣ ಅಂತ ಬೇಗನೆ ಹೊರಟ್ವಿ. ಇನ್ನು ಬರ್ತಾ ರೋಡೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಸ್ನೋ ಬೀಳ್ತಾಯಿತ್ತು. ಇನ್ನು ಊಟಿಗೆ ಹೋಗಿ ಟೀ ಎಸ್ಟೇಟಲ್ಲಿ ಫೋಟೋ ತೊಗೊಂಡಿಲ್ಲ ಅಂದರೆ ಹೇಗೆ. ಇನ್ನು ಅಲ್ಲೇ ಕಾರ್ನ ಸೈಡಿಗೆ ಕೂಡ ಹಾಕಿ ಫೋಟೋ ತೊಗೊಂಡ್ವಿ. ಇನ್ನು ಫೋಟೋ ತೊಗೊಂಡ ತಕ್ಷಣ ಸಡನ್ನಾಗಿ ಹೊರಟ್ಬಿಟ್ವಿ, ಯಾಕೆಂದರೆ ಇದ್ದಕ್ಕಿದ್ದಾಗೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇನ್ನು ಅಲ್ಲೇ ನಿಂತ್ಕೊಳ್ಳೋದಕ್ಕೂ ಅಲ್ಲಿ ಯಾವುದೋ ಅಂಗಡಿ ಕೂಡ ಇರಲಿಲ್ಲ, ಎಲ್ಲಾದರೂ ಕೆಳಗಡೆ ಹೋಗಿ ನಿಲ್ಲೋಣ ಅನ್ನೋದಕ್ಕೆ ಏನೂ ಇರಲಿಲ್ಲ. ಸೊ ಹಾಗಾಗಿ ಬೇಗನೆ ಹೊರಟ್ಬಿಟ್ವಿ. ಇನ್ನು ಹೋಗ್ತಾನೂ ರೋಡು ಏನೂ ಕಾಣಿಸ್ತಿರಲಿಲ್ಲ, ಅಷ್ಟು ಸ್ನೋ ಬೀಳ್ತಾಯಿತ್ತು. ಒಳ್ಳೆ ವೆದರ್. ಸೊ ಬೇಗನೆ ಹೋಗೋಣ ಅಂದ್ಕೊಂಡು ಇನ್ನು ಅಲ್ಲಿಂದ ಹೊರಟ್ಬಿಟ್ವಿ. ಇನ್ನು ಲಾಸ್ಟಿಗೆ ಫೋಟೋಸ್ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಇನ್ನೊಂದೇನಪ್ಪ ಅಂದರೆ, ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.